ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಶಿಡ್ಲಘಟ್ಟದ ನಿವಾಸಿಯಾಗಿದ್ದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಪ್ರಾರಂಭ ಆಗಿ ಈ ಯುದ್ಧದ ಬಿಕ್ಕಟ್ಟಿನಿಂದ ಜಲಸಂಧಿ ಮಾರ್ಗನ ನಿಲ್ಲಿಸ್ಬಿಟ್ಟು ಇಡೀ ಪ್ರಪಂಚಕ್ಕೆ ಅನಿಲ ಒಂದು ಸರಬರಾಜನ್ನು ಸ್ಥಗಿತ ಮಾಡಿಬಿಟ್ರು. ಈ ಒಂದು ಸ್ಥಗಿತದ ಎಫೆಕ್ಟು ನಮ್ಮ ರಾಷ್ಟ್ರ ಎಲ್ಲ ರಾಜ್ಯಗಳಿಗೂ ತಟ್ಟಿತು. ಹಾಗಾಗಿ ಈಗ ಪರೀಕ್ಷೆ ಬೇರೆ ನಡೀತಾ ಇದೆ SLC ವಿದ್ಯಾರ್ಥಿಗಳಿಗೆ. ಎಷ್ಟೋ ಮನೆಗಳಲ್ಲಿ ಗ್ಯಾಸ್ ಇಲ್ಲ, ಅವ್ರಿಗೆ ಅಡುಗೆ ಮಾಡಿ ಅವರು ಪರೀಕ್ಷೆಗೆ ಸಿದ್ಧರಾಗೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಆದರೆ ಇಂಥ ಒಂದು ಬಿಕ್ಕಟ್ಟು ಸ್ಥಿತಿ ಇಲ್ಲಿ ಶುರುವಾಗೋಯ್ತು. ಹಾಗಾಗಿ ನಮ್ಗೆ ತುಂಬ ಬೇಸರ ಆಗ್ತಾ ಇದೆ. ಆದಷ್ಟು ಬೇಗ ಈ ಒಂದು ಯುದ್ಧ ಏನೋ ನಿಲ್ತಿದೆ ಅಂತ ಹೇಳ್ತಿದ್ದಾರೆ, ಆದರೆ ಸರಬರಾಜು ವ್ಯವಸ್ಥೆ ನಮಗೆ ಚೆನ್ನಾಗಿ ಆಗಬೇಕು, ಸುಗಮವಾಗಿರಬೇಕು, ಯಾವುದೇ ಥರದ ತೊಂದರೆ ಪಬ್ಲಿಕ್ಗೆ ಆಗಬಾರ್ದು ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜನಸಾಮಾನ್ಯರು ಈ ರೀತಿ ಪರದಾಡೋ ಅಂಥ ಒಂದು ಪರಿಸ್ಥಿತಿ ಇನ್ಮೇಲೆ ಆಗಬಾರ್ದು ಅಂತ Subscribe to my channel. Subscribe to my channel. ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಶಿಡ್ಲಘಟ್ಟದ ನಿವಾಸಿಯಾಗಿದ್ದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಪ್ರಾರಂಭ ಆಗಿ ಈ ಯುದ್ಧದ ಬಿಕ್ಕಟ್ಟಿನಿಂದ ಜಲಸಂಧಿ ಮಾರ್ಗನ ನಿಲ್ಲಿಸ್ಬಿಟ್ಟು ಇಡೀ ಪ್ರಪಂಚಕ್ಕೆ ಅನಿಲ ಒಂದು ಸರಬರಾಜನ್ನು ಸ್ಥಗಿತ ಮಾಡಿಬಿಟ್ರು. ಈ ಒಂದು ಸ್ಥಗಿತದ ಎಫೆಕ್ಟು ನಮ್ಮ ರಾಷ್ಟ್ರ ಎಲ್ಲ ರಾಜ್ಯಗಳಿಗೂ ತಟ್ಟಿತು. ಹಾಗಾಗಿ ಈಗ ಪರೀಕ್ಷೆ ಬೇರೆ ನಡೀತಾ ಇದೆ SLC ವಿದ್ಯಾರ್ಥಿಗಳಿಗೆ. ಎಷ್ಟೋ ಮನೆಗಳಲ್ಲಿ ಗ್ಯಾಸ್ ಇಲ್ಲ, ಅವ್ರಿಗೆ ಅಡುಗೆ ಮಾಡಿ ಅವರು ಪರೀಕ್ಷೆಗೆ ಸಿದ್ಧರಾಗೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಆದರೆ ಇಂಥ ಒಂದು ಬಿಕ್ಕಟ್ಟು ಸ್ಥಿತಿ ಇಲ್ಲಿ ಶುರುವಾಗೋಯ್ತು. ಹಾಗಾಗಿ ನಮ್ಗೆ ತುಂಬ ಬೇಸರ ಆಗ್ತಾ ಇದೆ. ಆದಷ್ಟು ಬೇಗ ಈ ಒಂದು ಯುದ್ಧ ಏನೋ ನಿಲ್ತಿದೆ ಅಂತ ಹೇಳ್ತಿದ್ದಾರೆ, ಆದರೆ ಸರಬರಾಜು ವ್ಯವಸ್ಥೆ ನಮಗೆ ಚೆನ್ನಾಗಿ ಆಗಬೇಕು, ಸುಗಮವಾಗಿರಬೇಕು, ಯಾವುದೇ ಥರದ ತೊಂದರೆ ಪಬ್ಲಿಕ್ಗೆ ಆಗಬಾರ್ದು ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜನಸಾಮಾನ್ಯರು ಈ ರೀತಿ ಪರದಾಡೋ ಅಂಥ ಒಂದು ಪರಿಸ್ಥಿತಿ ಇನ್ಮೇಲೆ ಆಗಬಾರ್ದು ಅಂತ Subscribe to my channel. Subscribe to my channel.